ಡಿಯರ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ರಾಮು. ಇವತ್ತಿನ ಸುದ್ದಿವಾಹಿನಿಗೆ ಇಂಟರ್ನ್ಯಾಷನಲ್ ನ್ಯೂಸ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಚೀನಾಗೆ ಕೌಂಟರ್ ಕೊಡ್ತಾ ಇದೆ ಭಾರತ. ಎಸ್ ಫ್ರೆಂಡ್ಸ್, ಚೀನಾದ ಶತ್ರುಗಳು ಭಾರತಕ್ಕೆ ಹತ್ತಿರ. ಎಕ್ಸ್ಪ್ಲೇನ್ ಮಾಡ್ತೇನೆ. ಚೀನಾ ಯಾವಾಗಲೂ ತನ್ನ ಸುತ್ತಮುತ್ತಲಿನ ರಾಷ್ಟ್ರಗಳನ್ನು ತಮ್ಮೊಂದಿಗೆ ಸೇರಿಸಿಕೊಂಡು ಭಾರತಕ್ಕೆ ಯಾವಾಗಲೂ ಹಿಂಸೆ ಕೊಡ್ತಾ ಬರ್ತಿರೋದನ್ನು ನಾವೆಲ್ಲ ಗಮನಿಸಿದ್ದೇವೆ. ಅದೇ ಟ್ಯಾಕ್ಟಿಕ್ನ ಯೂಸ್ ಮಾಡ್ತಾ ಇದೆ ಇವಾಗ ಭಾರತ. ಸ್ನೇಹಿತರೆ, ಮುಂಚೆ ಚೀನಾ ಪಾಕಿಸ್ತಾನ, ಬಾಂಗ್ಲಾ, ಶ್ರೀಲಂಕಾ, ಮಯನ್ಮಾರ್ ಎಕ್ಸಾಂಪಲ್ ಕೊಡ್ತಾ ಹೋದರೆ ತುಂಬಾ ಇದೆ. ರಾಷ್ಟ್ರಗಳನ್ನು ಇಟ್ಕೊಂಡು ಭಾರತಕ್ಕೆ ತುಂಬಾ ಟಾರ್ಚರ್ ಕೊಡ್ತಾ ಇತ್ತು. ಆದರೆ ಇವಾಗ ಭಾರತ ಸೇಮ್ ಟು ಯು ಎನ್ನುವ ಧಾಟಿಯಲ್ಲಿ ಚೀನಾಗೆ ರಿಯಾಕ್ಟ್ ಮಾಡ್ತಾ ಇದೆ, ಕೌಂಟರ್ ಕೊಡ್ತಾ ಇದೆ. ಡಿಯರ್ ಫ್ರೆಂಡ್ಸ್, ಕೌಂಟರ್ ಕೊಡ್ತಾ ಇದೆ. ಎಸ್ ಫ್ರೆಂಡ್ಸ್, ಫಿಲಿಪೈನ್ಸ್ ಜೊತೆ ವಿವಾದಿತ ದಕ್ಷಿಣ ಚೀನಾ ಸಮುದ್ರದಲ್ಲಿ ಭಾರತ ಸಮರಾಭ್ಯಾಸ ಶುರು ಮಾಡಿದೆ. ಎಸ್ ಫ್ರೆಂಡ್ಸ್, ಫಿಲಿಪೈನ್ಸ್ನ ಸೈನಿಕರೊಂದಿಗೆ ಭಾರತದ ಸೈನಿಕರು ಗಸ್ತು ತಿರುಗ್ತಾ ಇದ್ದಾರೆ ದಕ್ಷಿಣ ಚೀನಾ ಸಮುದ್ರ ತೀರದಲ್ಲಿ. ಇದರಿಂದ ಚೀನಾದ ಬುಡಕ್ಕೆ ಬೆಂಕಿ ಬಿದ್ದಂತೆ ಆಗಿದೆ. ಚಿನ್ನಾಗೆ ಉರಿನೋ ಉರಿ ಆಗ್ತಾ ಇದೆ. ಎಸ್ ಫ್ರೆಂಡ್ಸ್, ಇದೊಂದು ಐತಿಹಾಸಿಕ ಹೆಜ್ಜೆಯಾಗಿದೆ. ಯಾಕಂದರೆ ಚೀನಾದ ಪ್ರಬಲ ಶತ್ರು ಭಾರತಕ್ಕೆ ಹತ್ತಿರ. ಎಸ್ ಫ್ರೆಂಡ್ಸ್, ಫಿಲಿಪೈನ್ಸ್ ಚೀನಾಗೆ ಒಂದು ತುಂಬ ದೊಡ್ಡ ಪ್ರಬಲ ಶತ್ರುವಾಗಿದೆ. ಬೇಸಿಕಲಿ ಚೀನಾಗೆ ಮೊದಲನೇ ಶತ್ರು ಭಾರತವೇ ಆಗಿದೆ. ಆದರೆ ಎರಡನೇ ಶತ್ರು ಅವರಿಗೆ ಫಿಲಿಪೈನ್ಸ್ ಆಗಿದೆ. ಇವರಿಗೆ ತೈವಾನ್ಗಿಂತ ದೊಡ್ಡ ಕಾಟ ಫಿಲಿಪೈನ್ಸ್ನಿಂದ ಇದೆ. ಚೀನಾಗೆ ದೊಡ್ಡ ಕಾಟ ತೈವಾನಿಗೆ ಹೋಲಿಕೆ ಮಾಡಿದರೆ ಫಿಲಿಪೈನ್ಸ್ನಿಂದ ದೊಡ್ಡ ಕಾಟ ಇದೆ. ಹಾಗಾಗಿ ಇವಾಗ ಭಾರತ ಮತ್ತು ಫಿಲಿಪೈನ್ಸ್ ತುಂಬ ಹತ್ತಿರ ಆಗ್ತಿರೋದನ್ನು ಚೀನಾ ಸಹಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಅದಲ್ಲದೆ ಫಿಲಿಪೈನ್ಸ್ನ ಅಧ್ಯಕ್ಷ ಫೆರ್ನಾಂಡೆಸ್ 5 ದಿನಗಳ ಕಾಲ ಭಾರತಕ್ಕೆ ಇದೇ ತಿಂಗಳು ಬರಲಿದ್ದಾರೆ. ಎಷ್ಟು? 5 ದಿನಗಳ ಕಾಲ ಭಾರತದಲ್ಲಿ ಇರಲಿದ್ದಾರೆ. ಯೋಚನೆ ಮಾಡಿ, ಫಿಲಿಪೈನ್ಸ್ನ ಅಧ್ಯಕ್ಷ ಭಾರತದಲ್ಲಿ 5 ದಿನ ಇರಲಿದ್ದಾರೆ. ಇದರಿಂದ ಚೀನಾಗೆ ಎಷ್ಟು ಉರಿಯಾಗಿರಬೇಕು. ಚೀನಾದ ಬುಡಕ್ಕೆ ಬೆಂಕಿನೇ ಬಿದ್ದಂಗಾಗಿದೆ. ನೋಡಿ ಸ್ನೇಹಿತರೆ, ಈ ಫಿಲಿಪೈನ್ಸ್ ಏನಿದೆ ಭಾರತದಿಂದ ಆಲ್ರೆಡಿ ಬ್ರಹ್ಮೋಸ್ ಖರೀದಿ ಮಾಡಿದೆ. ಆ ಬ್ರಹ್ಮೋಸ್ ಭಾರತ ಅವರಿಗೆ ಡೆಲಿವರಿ ಕೂಡ ಮಾಡಿ ಆಗಿದೆ. ಇವಾಗ ಅವರು ಆಕಾಶದ್ವೀಪ್ ಕ್ಷಿಪಣಿ ಖರೀದಿಸಲು ತಾಪುಗಾಲು ಹಾಕ್ತಿದ್ದಾರೆ. ಬ್ರಹ್ಮೋಸ್ ಆಲ್ರೆಡಿ ಭಾರತ ಡೆಲಿವರಿ ಮಾಡಿ ಆಗಿದೆ. ಚೀನಾ ಮತ್ತು ಪಾಕಿಸ್ತಾನ ಅಳು ಕಣ್ಣೀರಿಂದ ನೋಡ್ತಾ ಇವೆ. ಎಲ್ಲ ಬಿಟ್ಟು ಫಿಲಿಪೈನ್ಸ್ ಭಾರತದ ಬೆನ್ನಿಗೆ ಬಂದು ನಿಂತಿದೆ. ಚೀನಾ ಭಾರತದ ಸ್ಪರ್ಧೆಯಲ್ಲಿ ಇದೊಂದು ಭಾರತಕ್ಕೆ ದೊಡ್ಡ ಮುನ್ನಡೆ ಅಂತ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಫಿಲಿಪೈನ್ಸ್ನ ಅಧ್ಯಕ್ಷ ಭಾರತಕ್ಕೆ ವ್ಯಾಲ್ಯೂಡ್ ಫ್ರೆಂಡ್ ಅಂತ ಕರೆದಿದ್ದಾರೆ. ಎಸ್ ಫ್ರೆಂಡ್ಸ್, ಫಿಲಿಪೈನ್ಸ್ನ ಅಧ್ಯಕ್ಷ ಫರ್ನಾಂಡೆಸ್ ಏನಿದ್ದಾರೆ, ಭಾರತ ದೇಶವನ್ನು ಇದು ಒಂದು ನಮಗೆ ವ್ಯಾಲ್ಯೂಡ್ ಫ್ರೆಂಡ್ ಅಂತ ಕರೆದಿದ್ದಾರೆ. ಚೀನಾ ಮತ್ತು ಫಿಲಿಪೈನ್ಸ್ ಇವರಿಬ್ಬರು ದೊಡ್ಡ ಪರಸ್ಪರ ಶತ್ರುಗಳು. ಇವರಿಬ್ಬರು ದಕ್ಷಿಣ ಚೀನಾ ಸಮುದ್ರದಲ್ಲಿ ಯಾವಾಗಲೂ ಕಿತ್ತಾಡ್ಕೊಂಡಿರೋರು, ಒಬ್ಬರ ಮೇಲೆ ಒಬ್ಬರು ನೀರು ಹಾಕ್ತಾನೇ ಇರೋರು. ಆದ ಕಾರಣ ಪಾಶ್ಚಿಮಾತ್ಯ ರಾಷ್ಟ್ರಗಳು ಕೂಡ ಫಿಲಿಪೈನ್ಸ್ನ ಫ್ರೆಂಡ್ಲಿ ಕಂಟ್ರಿ ಅಂಥೇಳಿ ಕನ್ಸಿಡರ್ ಮಾಡ್ತಾರೆ. ಡಿಯರ್ ಫ್ರೆಂಡ್ಸ್, ನಮಗೆಲ್ಲ ಗೊತ್ತಿದ್ದಂಗೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಒಂದು ಸಣ್ಣ ಯುದ್ಧನೇ ನಡೆದು ಹೋಗಿದೆ. ಅಲ್ಲಿ ನಮ್ಮ ಭಾರತ ಯಾವ ರೀತಿ ಸಿಂಧೂರ್ ಕಾರ್ಯಾಚರಣೆ ಮುಖಾಂತರ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿದೆ ಮತ್ತು ಇಡೀ ಪ್ರಪಂಚಕ್ಕೆ ಮೆಸೇಜ್ ಕೂಡ ಕೊಟ್ಟಿದೆ. ಅಲ್ಲಿ ನಮ್ಮ ದೇಶದ ರಕ್ಷಣಾ ಸಾಮಗ್ರಿಗಳನ್ನು ಎಲ್ಲ ದೇಶಗಳ ನಡುವೆ ಪ್ರದರ್ಶನ ಮಾಡಿದ್ದೇವೆ. ಎಲ್ಲ ದೇಶ ಆಪರೇಷನ್ ಸಿಂಧೂರ್ ನಂತರ ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗೂ ಭಾರತದ ರಕ್ಷಣಾ ಸಾಮಗ್ರಿಗಳ ಮೇಲೆ ತುಂಬ ನಂಬಿಕೆ ಬಂದಿದೆ. ಆದ ಕಾರಣ ಆಲ್ರೆಡಿ ಈ ಫಿಲಿಪೈನ್ಸ್ ಏನಿದೆ ಸಿಂಧೂರಿಗಿಂತ ಮುಂಚೆನೇ ಬ್ರಹ್ಮೋಸ್ ಖರೀದಿ ಮಾಡಿ ಆಗಿತ್ತು. ಆದರೆ ಇವಾಗ ಅವರು ಆಕಾಶ್ ಕ್ಷಿಪಣಿಯನ್ನು ಖರೀದಿ ಮಾಡಲು
ಅಗ್ರಿಮೆಂಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತು ಇದು ಪಿನಾಕ್ ರಾಕೆಟ್ ಸಿಸ್ಟಮ್ ಬೇಕಂಥೇಳಿ ಬೇಡಿಕೆ ಇಟ್ಟಿದ್ದಾರೆ. ಮತ್ತು ಯುದ್ಧ ಟ್ಯಾಂಕರ್ಗಳನ್ನು ಭಾರತದಿಂದ ಖರೀದಿ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡ್ತಾ ಇದ್ದರೆ ಫಿಲಿಪೈನ್ಸ್ ಭಾರತದ ದೊಡ್ಡ ಮಿಲಿಟರಿ ಪಾರ್ಟ್ನರ್ ವಾಗಿದೆ ಅನ್ನೋದನ್ನು ಹೇಳೋದು ತಪ್ಪೋದಿಲ್ಲ. ಚೀನಾ ಇಷ್ಟು ದಿನ ಪಾಕಿಸ್ತಾನ, ಬಾಂಗ್ಲಾವನ್ನು ಇಟ್ಕೊಂಡು ಭಾರತಕ್ಕೆ ತುಂಬ ತೊಂದರೆ ಕೊಡ್ತಾ ಇತ್ತು. ಆದರೆ ಈಗ ನಿಮ್ಮ ಭಾಷೆಯಲ್ಲಿ ನಮಗೂ ಉತ್ತರ ಕೊಡಲಿಕ್ಕೆ ಬರುತ್ತದೆ ಎಂದು ಭಾರತ ತಿಳಿಸಿಕೊಟ್ಟಿದೆ. ಭಾರತ ಮತ್ತು ಫಿಲಿಪೈನ್ಸ್ ನಡುವೆ 1949ರಿಂದ ಉತ್ತಮ ಸಂಬಂಧ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಂತೂ ಅದು ಅತ್ಯದ್ಭುತದ ರೂಪದಲ್ಲಿ ಕಾಣ್ತಾ ಇದೆ. ಫಿಲಿಪೈನ್ಸ್ ಭಾರತಕ್ಕೆ ರಕ್ಷಣಾ ಸಾಮಗ್ರಿ ಭಾರತದ ಜೊತೆ ದೊಡ್ಡ ರಕ್ಷಣಾ ಸಾಮಗ್ರಿಯ ಪಾರ್ಟ್ನರ್ವಾಗಿ ಹೊರಹೊಮ್ಮುತ್ತಾ ಇದೆ. ಭಾರತ ದೊಡ್ಡ ರಕ್ಷಣಾ ಸಾಮಗ್ರಿಯ ರಫ್ತುದಾರವೂ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, 2016-17ರಲ್ಲಿ ಎರಡೂ ರಾಷ್ಟ್ರಗಳ ನಡುವೆ $1.98 ಬಿಲಿಯನ್ ವ್ಯಾಪಾರವಾಗಿತ್ತು. ಅದು 2018-19ರಲ್ಲಿ 2.32 ಏರಿಕೆ ಆಯಿತು. ಈಗ ಕರೆಂಟ್ ಇಯರ್ 24-25 $3.5 ಬಿಲಿಯನ್ ಅಧಿಕ ಆರ್ಥಿಕ ವ್ಯಾಪಾರ ನಡೀತಾ ಇದೆ. ಇದರಲ್ಲಿ ಬೇಸಿಕಲಿ ಭಾರತ $2.9 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಫಿಲಿಪೈನ್ಸ್ಗೆ ಮಾರ್ತಾ ಇದ್ದರೆ, ಉಳಿದ ರೇಷಿಯೋ ಫಿಲಿಪೈನ್ಸ್ ಭಾರತಕ್ಕೆ ಕಳಿಸ್ತಾ ಇದೆ. ಬೇಸಿಕಲಿ ಮುಖ್ಯವಾಗಿ ಭಾರತ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್, ಕಬ್ಬಿಣ, ಉಕ್ಕು, ಪ್ಲ್ಯಾಸ್ಟಿಕ್ಗಳಂಥ ಮೆಟೀರಿಯಲ್ಗಳನ್ನು ಫಿಲಿಪೈನ್ಸ್ ಕಳಿಸಿದರೆ, ಫಿಲಿಪೈನ್ಸ್ ಭಾರತಕ್ಕೆ ಸೆಮಿಕಂಡಕ್ಟರ್, ತಾಮ್ರ, ಎಲೆಕ್ಟ್ರಾನಿಕ್ಸ್, ಪ್ಲೈವುಡ್ ಕಳಿಸ್ತದೆ. ಸ್ನೇಹಿತರೆ, ಧನ್ಯವಾದ. ತುಂಬ ತಾಳ್ಮೆ ಇಟ್ಟು ನನ್ನ ವಿಡಿಯೋವನ್ನು ಕೇಳಿದ್ದೀರಿ.